ಸೊ ನಿಮ್ ಚೈಲ್ಡ್‌ಹುಡ್ ಅಲ್ಲಿ ಯಾವ್ದು ನಿಮ್ಮನ್ನ ಸಿನಿಮಾಗ್ ಪ್ರೇರೇಪಿಸ್ತು? ಯಾವ್ದೋ ಒಂದು ಟ್ಯಾಲೆಂಟ್ ಇರುತ್ತಲ್ಲ ವಿಚ್ ವಿಲ್ ಡ್ರೈವ್ ಯು ಟು ದಟ್. ಆ ಬ್ರಿಡ್ಜ್ ಯಾವ್ದಾಗಿತ್ತು? ಲೋನ್ಲಿನೆಸ್. ನಾವ್ ಅನ್ಕೋತೀವಿ ನಮ್ಮ ಲೈಫ್ ನ ಲೋವೆಸ್ಟ್ ಫೇಸ್ ಲೋ ಫೇಸ್ ಅಂತ. ಅದಲ್ಲ, ಲೋವೆಸ್ಟ್ ಫೇಸ್ ಅಲ್ಲಿ ಏನ್ ತುಂಬ್ಕೋತಾ ಇರ್ತೀವಿ ಅದು ಯಾವತ್ತೋ ಒಂದ್ ದಿವಸ ಏನೋ ಒಂದಾಗ ಬದಲಾಗುತ್ತೆ. ಇಲ್ಲಿಂದ ಆಚೆ ಹೋಗಿದ ತಕ್ಷಣ ಒಂದು ಕಾಡುತ್ತೆ ಒಬ್ನೇ. ನನ್ಗೆ ಆ ಪ್ರಾಬ್ಲಮೇ ಇಲ್ಲ. ನಾನು ಯಾವ್ದನ್ನು ಮಿಸ್ ಮಾಡ್ಕೊಳಲ್ಲ. ನನಗೆ ಆ ಒಂದು ಸಮಸ್ಯೆ ಇದೆ. ನಾನು ತುಂಬಾ ಪ್ರೀತಿಯಿಂದ ಮಾತಾಡ್ತೀನಿ, ಜೊತೆಗಿರ್ತೀನಿ, ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಲ್ಲಿಂದ ಹೋದ್ರೆ ಮಿಸ್ ಯು ಅಂತ ಹೇಳ್ತೀನಿ, ಬಟ್ ಆದ್ರೆ ನಾನು ಡೀಪ್ ಆಗಿ ಮಿಸ್ ಮಾಡ್ಕೊಳಲ್ಲ. ಸೂಪರ್ಫಿಷಿಯಲ್ ಆಗಿರುತ್ತೆ ಅಂತ. ಸೂಪರ್ಫಿಷಿಯಲ್ ಆಗಲ್ಲ ಅಂದ್ರೆ ಹೇಳ್ತೀನಿ ನಾನು ಅಷ್ಟೇ. ಅಂದ್ರೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ, ಬಟ್ ಆದ್ರೆ ಅದ್ ಮೆಸೇಜ್ ಅಲ್ಲಿ ಹೇಳ್ತೀನಿ ಬಿಟ್ರೆ ಅವ್ರು ಇಲ್ದಿದ್ದಾಗ ನೆನಪಾಗಲ್ಲ. ಮೀಮ್ ಇದೆ, ಐ ಆಮ್ ದ ಶಾರ್ಟ್ ಟೈಮ್ ಪರ್ಸನ್ ಇನ್ ಸಮ್ ಒನ್ಸ್ ಲೈಫ್. ಜೊತೆ ಇದ್ದಾಗ ಎಲ್ಲ ಕೊಡ್ತೀನಿ, ಪ್ರೀತಿ ಬೇಕಾ ಪ್ರೀತಿ ಕೊಡ್ತೀನಿ, ಅಟೆನ್ಷನ್ ಬೇಕಾ ಅಟೆನ್ಷನ್ ಕೊಡ್ತೀನಿ. ಬಟ್ ನಿನ್ ಲೈಫ್ ಇಂದ ನಾನು ಹೋದ್ರೆ ಮುಗೀತು, ಟಾಟಾ ಬೈ ಬೈ. ನನ್ಗೂ ಟಾಟಾ ಬೈ ಬೈ ಅಲ್ಲ, ನಾನ್ ಬದುಕ್ತಾ ಇರ್ತೇನೆ. ನಿಮ್ ಜೊತೆ ಇರ್ಬೇಕಾದ್ರೆ ನನಗೆ ಯಾವತ್ತೂ ಕೂಡ ಎಷ್ಟಾಯ್ತು ಟೈಮ್ ಫೋನ್ ಇಲ್ಲಿದೆ ಅದನ್ನ ನೋಡೋಂತ ಅಭ್ಯಾಸ ಇಲ್ಲ. ನಿಮ್ ಜೊತೆ ಇರ್ಬೇಕಾದ್ರೆ ನಾನು 100% ನಿಮ್ ಜೊತೆ ಇರ್ತೀನಿ. ಸೊ ಈಗ ಲೋನ್ಲಿನೆಸ್ ಅಂತ ಹೇಳಿದ್ರಿ, ಈಗ್ಲೂ ಅದೇ ತರ ಇದೆಯಾ? ನಾವ್ ಎಷ್ಟೇ ಹತ್ರ ತಪ್ಕೊಂಡ್ರು ಕೂಡ ತಪ್ಕೊಳಕ್ ಮಾತ್ರ ಸಾಧ್ಯ, ಅದಕ್ಕಿಂತ ಒಳಗ್ ಹೋಗಕ್ ಸಾಧ್ಯ ಇಲ್ಲ. ಬಟ್ ಆದ್ರೆ ಆ ಒಬ್ಬಂಟಿತನನ ಶ್ರೀಮಂತ ಮಾಡ್ಕೊಂಡಾಗ ಆಗ ಆಕ್ಚುಲಿ ಹುಟ್ಟೋದಿದೆಯಲ್ವಾ, ಐ ಥಿಂಕ್ ದ್ಯಾಟ್ ಈಸ್ ರೊಮ್ಯಾನ್ಸ್ ಅನ್ಸುತ್ತೆ. ಬದುಕಿನ ಜೊತೆ ಇರುವಂತ ಒಂದು ರೊಮ್ಯಾನ್ಸ್ ಆಗುತ್ತೆ. ಆದ್ರೆ ನಾನು ಒಬ್ಬಂಟಿ ಅಂತ ನನಗೆ ಕರೆಕ್ಟ್ ಆಗಿ ಅರ್ಥ ಆದಾಗ ಬೇರೆಯವರೆಲ್ಲರೂ ಕೂಡ ನಾನು ಪ್ರೀತಿಯಿಂದ ನೋಡ್ತೀನಿ. ಯಾಕಂದ್ರೆ ಅಲ್ಲೂ ಕೂಡ ಅಷ್ಟೇ ಲೋನ್ಲಿನೆಸ್ ಅಂತ ಕಾಡೋ ಅಂತ ಅಯ್ಯೋ ಯಾರು ಇಲ್ಲ ಅನ್ನೋ ತರದಲ್ಲ. ಎಲ್ಲ ಇದ್ದಾರೆ, ಬಟ್ ಅವರೆಲ್ಲ ಇದ್ರು ಕೂಡ ಅವ್ರಿದ್ದಾನೆ, ನಾನು ಇದ್ದೀನಿ. ಐ ಥಿಂಕ್ ಮನುಷ್ಯ ಒಬ್ಬಂಟಿ ಅಲ್ಲ ಅನ್ನೋದೇ ದೊಡ್ಡ ಸುಳ್ಳು. ಒಬ್ಬಂಟಿನೇ.